ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ನಾನು ಇವತ್ತು ನಿಮಗೆ ಗೋಬಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಕ್ಯಾಬೇಜ್ ಮಂಚೂರಿಯನ್, ಬಟ್ ನಾವೆಲ್ಲ ಗೋಬಿ ಅಂತಲೇ ಕರಿತೀವಲ್ಲ. ಪಕ್ಕಾ ಸ್ಟ್ರೀಟ್ ಸ್ಟೈಲಲ್ಲಿ ಯಾವ ರೀತಿ ಕ್ಯಾಬೇಜ್ ಮಂಚೂರಿಯನ್ ಮಾಡೋದಂತ ನೋಡೋಣ. ಇದು ಒಂದು ಮೀಡಿಯಮ್ ಸೈಜ್ ಕ್ಯಾಬೇಜ್ ತೊಗೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ನೀರಿಗೆ ಉಪ್ಪಾಕಿ ಕ್ಯಾಬೇಜ್ ಹಾಕಿ ನೀಟಾಗಿ ತೊಳ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲಿಗೆ ಕ್ಯಾಬೇಜ್ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ರಿ. ಅದಾದಮೇಲೆ ಇದಕ್ಕೆ ಇವಾಗ ನಾನು ಪೆಪ್ಪರ್ ಪೌಡ್ರು ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು 1/4 ಟೇಬಲ್ ಸ್ಪೂನ್ ಅಷ್ಟೇ ಪೆಪ್ಪರ್ ಪೌಡರ್ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಖಾರ ಪುಡಿ ಹಾಕ್ತೀವಿ, ನೋಡ್ಕೊಂಡು ಹಾಕೊಳ್ರಿ, ಖಾರ ಜಾಸ್ತಿ ಆಗಬಾರ್ದಲ್ಲ ಅದಕ್ಕೆ. ಇವಾಗ ನೆಕ್ಸ್ಟ್ ನಾನು ಖಾರದ ಪುಡಿನೂ ಸಹ ಒಂದು ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ. ಖಾರ ಜಾಸ್ತಿ ಬೇಕಂದರೆ ಇನ್ನೂ ಸ್ವಲ್ಪ ಹಾಕೋಬೋದು. ಇವಾಗ ನಾನು ಇನ್ನೊಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ಇದೇ ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಸ್ಟೈಲಲ್ಲಿ ಒಂದು ಸಾರು ಥರ ಮಾಡಿ ಹಾಕಿ ಮಾಡ್ತಾರಲ್ಲ, ಅದೇ ಥರ ಮಾಡ್ತಾ ಇರೋದು. ಬಟ್ ರೆಸ್ಟೋರೆಂಟ್ ಸ್ಟೈಲಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಜಾಸ್ತಿ ಸಾಸಸ್ ಉಪಯೋಗಿಸ್ತಾರೆ. ನಾನಿಲ್ಲಿ ಜಾಸ್ತಿ ಸಾಸಸ್ ಹಾಕಿಲ್ಲ, ಒಂದು ಸಾಂಬಾರು ಥರ ಹಾಕಿ ಮಾಡಿದ್ದೀನಿ. ತೋರಿಸ್ತೀನಿ ಮುಂದೆ ವಿಡಿಯೋದಲ್ಲಿ, ಫುಲ್ ವಿಡಿಯೋ ನೋಡಿ. ಇವಾಗ ಇದು ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ 1 ಬೌಲ್ ಅಷ್ಟು. ಇದನ್ನು ಹಾಕಿ ಇದನ್ನು ಸಹ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಬಂದಿರುತ್ತೆ. ನಾವಿದು ಗೋಬಿ ಕರಿತೀವಲ್ಲ, ಅದು ಸಹ ಹಂಗೆ ತಿನ್ನೋಕ್ಕೂ ಸಹ ತುಂಬ ಚೆನ್ನಾಗಿ ಬಂದಿತ್ತು. ಇವಾಗ ಅದೇ 1 ಬೌಲ್ ಅಷ್ಟು ಮತ್ತೆ ಕಾರ್ನ್ಫ್ಲೋರ್ ಹಾಕ್ಕೊಂತಾ ಇದ್ದೀನಿ. ಇವಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕ್ದೇ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕೋಸಲ್ಲಿರೋವಂಥ ನೀರಿಂದನೇ ಸಾಕು, ಅದು ಮೆತ್ತಗಾಗುತ್ತೆ. ತೀರಾ ಮೆತ್ತಗಾಗೋದೇನು ಬೇಡ, ಸ್ವಲ್ಪ ಗಟ್ಟಿನೇ ಇರಬೇಕು. ನಾವು ಯಾಕಂದರೆ ಉಂಡೆ ಉಂಡೆ ಹಾಕಬೇಕಲ್ಲ, ಚೆನ್ನಾಗಾಗುತ್ತೆ. ಬೇಕಿದ್ರೆ 2-3 ಡ್ರಾಪ್ಸ್ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಏನು ಹಾಕೋದು ಬೇಕಾಗಿಲ್ಲ. ಇವಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಚಪಾತಿ ಹಿಟ್ಟಿಗಿಂತ ಚೂರು ಗಟ್ಟಿನೇ ಇರಬೇಕು. ನಾನು ತೋರಿಸ್ತೀನಿ ನೋಡಿ ಇದು ಹೆಂಗಿದೆ ಅಂತ ಇಟ್ಟು. ಹಿಂಗೆ ಅಂದಾಗ ನೀಟಾಗಿ ಉಂಡೆ ಬರಬೇಕು, ಆ ಥರ ನೀಟಾಗಿ ಮಾಡಿಕೊಂಡ್ರೆ ಸಾಕು. ಇವಾಗ ಇದಾಗಿದೆ, ಇದನ್ನು ರೆಸ್ಟಿಗೆ ಬಿಡಿದ್ನಲ್ಲ ಸ್ಟ್ರೀಟ್ ಸ್ಟೈಲಲ್ಲಿ ಸಾಂಬಾರು ಮಾಡಿ ತೋರಿಸ್ತೀನಿ ಅಂತ. ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ ತೊಗೊಂಡು 2-3 ಸುಲಿದಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕಂತ ಇದ್ದೀನಿ. ಮತ್ತು ಸಣ್ಣಗೆ ಹೆಚ್ಕೊಂಡಿರೋ ಅಂಥ ಒಂದು 2-3 ಚೂರಷ್ಟು ಶುಂಠಿನೂ ಸಹ ಹಾಕಂತ ಇದ್ದೀನಿ. ಸ್ವಲ್ಪ 1 ಸ್ಪೂನ್ ಅಷ್ಟು ನೀರು ಹಾಕೊಂಡು ಇದನ್ನ ಮಿಕ್ಸಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಮಿಕ್ಸಿ ಮಾಡ್ಕೊಂಡು ಬಂದಾದ್ಮೇಲೆ ಅದೇ ಮಿಕ್ಸಿ ಜಾರ್ಗೆ ಒಂದು 2-3 ಮೆಣಸಿಕಾಯಿ ಸಹ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ, ಖಾರಕ್ಕೆ ಬೇಕಾದಷ್ಟು. ಇವಾಗ ಒಂದು ಬಟ್ಲು ತೊಗೊಂಡು ನಾವೇನು ಮಿಕ್ಸಿ ಮಾಡ್ಕೊಂಡಿರ್ತೀವಿ ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಯಿ, ಅದ್ರದ್ದು ನೀರನ್ನ ಇದಕ್ಕೆ ಹಾಕಂತ ಇದ್ದೀನಿ. ಅದಾದ್ಮೇಲೆ ಕಸ್ತೂರಿ ಮೇಥಿ 1/4 ಟೇಬಲ್ ಸ್ಪೂನ್ ಅಷ್ಟು ಹಾಕಂತ ಇದ್ದೀನಿ. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಂತ ಇದ್ದೀನಿ. ಇವಾಗ ನಾನು ಎವರೆಸ್ಟ್ ಗರಂ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಸಹ 1/4 ಟೇಬಲ್ ಸ್ಪೂನ್ ಅಷ್ಟು ಹಾಕಂತ ಇದ್ದೀನಿ ಅಷ್ಟೇ. ನಾನು ಇದಕ್ಕೆ ಯಾವುದೇ ರೀತಿಯಾದಂಥ ಸಾಸ್ಗಳನ್ನು ಯೂಸ್ ಮಾಡಿಲ್ಲ. ಟೊಮೊಟೊ ಸಾಸ್ ಒಂದು ಯೂಸ್ ಮಾಡಿದ್ದೀನಿ ಅಷ್ಟೇ. ಸೋಯಾ ಸಾಸು ಅದನ್ನೇನು ಯೂಸ್ ಮಾಡಿಲ್ಲ, ಆದರೂ ಚೆನ್ನಾಗಿ ಬಂದಿತ್ತು, ತುಂಬ ಚೆನ್ನಾಗಿ. ಖಾರಕ್ಕೆ ಎಷ್ಟು ಬೇಕೋ 1/4 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಸಹ ಹಾಕಂತ ಇದ್ದೀನಿ. ಟೊಮೊಟೊ ಸಾಸ್ 1 ಟೇಬಲ್ ಸ್ಪೂನ್ ಅಷ್ಟು ಸಹ ಹಾಕಂತ ಇದ್ದೀನಿ. ಇದೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಬೇಗ ಬರ್ತಿಲ್ಲ. ಇದಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಅಂದ್ಕೊಂಡಿದ್ದೆ ಗೋಬಿ ಮಾಡೋದು ತುಂಬ ಕಷ್ಟ, ತುಂಬ ಟೈಮ್ ಹಿಡಿಯುತ್ತೆ, ಪ್ರೋಸೆಸ್ ಭಾಳ ಇರುತ್ತೆ ಅಂತೆಲ್ಲ. ಬಟ್ ನಿಜವಾಗ್ಲೂ ನಾನು ಮಾಡಿದ್ಮೇಲೆ ಅನಿಸ್ತು ಇಷ್ಟು ಈಸಿನಾ ಅಂತ. ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ. ಮತ್ತು ಕಡಿಮೆ ಸಮಯ ತೊಗೊಂತು, ಅಷ್ಟೇನು ಜಾಸ್ತಿ ಸಮಯ ತೊಗೊಳ್ಲಿಲ್ಲ. ಆಮೇಲೆ ಇಂಗ್ರೀಡಿಯೆಂಟ್ಸು ಸಹ ಸ್ವಲ್ಪ ಅಷ್ಟೇ. ಇವಾಗ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಸಹ ಹಾಕಂತ ಇದ್ದೀನಿ. ಇದು ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರಲಿ, ಅಂದರೆ ಥಿಕ್ನೆಸ್ ಚೆನ್ನಾಗಿ ಬರಲಿ ಅಂತ ಹಾಕಂತ ಇರೋದು ಕಾರ್ನ್ಫ್ಲೋರು. ಈ ಥರ ಸಾಂಬಾರು ಮಾಡ್ಕೊಂಡು ಮಾಡಿದರೆ ಬೇಗನೂ ಆಗುತ್ತೆ, ತುಂಬ ಈಸಿನೂ ಆಗುತ್ತೆ, ಮತ್ತು ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ನೋಡಿರಿ, ಈ ಸಾಂಬಾರ್ದು ಕಲರೇ ಚೇಂಜ್ ಆಯಿತು. ರೆಡ್ ಕಲರ್ ಇದ್ದಿದ್ದು ಸ್ವಲ್ಪ ವೈಟ್ ಆಯಿತು. ಗಂಟೆ ಯಾವುದು ಇರದೇ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ಇವಾಗ ನಾನು ಇದಕ್ಕೆ ಧನಿಯಾ ಪುಡಿ 1/4 ಟೇಬಲ್ ಸ್ಪೂನ್ ಅಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಈ ಸಾಂಬಾರು ಆಗಿದೆ. ಇದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಒಂದು 10 ಡ್ರಾಪ್ಸ್ ಅಷ್ಟು ನಿಂಬೆ ಹುಳಿ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮುಂಚೆ ಏನು ಕಲಸಿಟ್ಟಿರ್ತೀವಿ ಹಿಟ್ಟು, ಅದನ್ನು ಸಹ ಎಣ್ಣೆ ಕಾದಿರುತ್ತಲ್ಲ ಅದಕ್ಕೆ ಸಣ್ಣ ಸಣ್ಣ ಉಂಡೆಗಳ ಥರ ಬಿಡ್ಕೋಬೇಕಾಗುತ್ತೆ. ಸಣ್ಣದಕ್ಕೆ ಬಿಡ್ಕೊಂಡ್ರೆ ನೀಟಾಗಿ ಅವು ಕ್ರಿಸ್ಪಿಯಾಗಿ ಬರುತ್ತೆ. ತೀರಾ ಸಣ್ಣ ಅಲ್ಲ, ಮೀಡಿಯಮ್ ಸೈಜಿಗೆ ಬಿಡ್ಕೋಬೇಕು. 2 ಸೈಡ್ ಸಹ ನೀಟಾಗೆ ಬ್ರೌನ್ ಆಗೋ ತನಕ ಕರ್ಕೋಬೇಕಾಗುತ್ತೆ. ಇವಾಗ ನಾನು ಒಂದು ಸೈಡ್ ಕರ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಸರಿ ಮತ್ತೆ ಅದೇ ರೀತಿ ಇನ್ನೊಂದು ಸ್ವಲ್ಪ ಹಾಕಂತ ಇದ್ದೀನಿ. ಈ ಥರ ಹಿಟ್ಟೆಲ್ಲ ಖಾಲಿಯಾಗೋ ತನಕ ಎಲ್ಲ ನೀಟಾಗಿ ಕರ್ಕೊಂಡಾದ್ಮೇಲೆ ನೀವೇ ನೋಡ್ತಿರ್ಬೋದು, ನೋಡಿ ಎಷ್ಟು ಕ್ರಿಸ್ಪಿ ಅನಿಸ್ತಿದೆ. ತನಕೂ ಸಹ ತುಂಬ ಚೆನ್ನಾಗಿತ್ತು.
ಇವಾಗ ಆಲ್ಮೋಸ್ಟ್ ಎಲ್ಲ ಆಗ್ತಾ ಬಂತು. ಇವಾಗ ಬೇಗ ಒಗ್ಗರಣೆ ಮಾಡ್ಕೋಬೇಕು. ಅದಕ್ಕೋಸ್ಕರ ಒಂದು ಬಾಣಲಿ ತಗೊಂಡು ಅದಕ್ಕೆ 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಎಣ್ಣೆ ಕಾದಾದ್ಮೇಲೆ ಇವಾಗ ನಾನು ಏನು ಹಾಕ್ತಿದ್ದೀನಿ ಅಂದರೆ ಡೈರೆಕ್ಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಅದು ಸಿಡಿಯುತ್ತೆ. ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ನೆಕ್ಸ್ಟ್ ಇದಕ್ಕೀಗ ಮೆಣಸಿಕಾಯಿ ಹಾಕ್ತಾ ಇದ್ದೀನಿ. ಮೆಣಸಿಕಾಯಿ ನೀಟಾಗಿ ಅವು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಇವಾಗ ನಾನು ಮತ್ತೆ ಈರುಳ್ಳಿ ಆ್ಯಡ್ ಮಾಡ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಮುಂಚೆನೇ ಏನು ಸಾಂಬಾರು ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಸಹ ಇದಕ್ಕೆ ಇವಾಗ ಹಾಕ್ಕೊತಾ ಇದ್ದೀನಿ. ಈ ಸಾಂಬಾರು ಇವಾಗ ಫುಲ್ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಜೊತೆ ಮಿಕ್ಸ್ ಆಗಿ ತಿಕ್ನೆಸ್ ಬರಬೇಕು, ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡಬೇಕು. ಇವಾಗ ನೋಡಿ ಆಲ್ಮೋಸ್ಟ್ ಬಂದಿದೆ. ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ಗೋಬಿಗಳನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ. ನೋಡಿದ್ರೇ ತಿನ್ಬೇಕನ್ನಿಸ್ತಿದೆ, ಅಷ್ಟು ಚೆನ್ನಾಗಿ ಬಂದಿತ್ತು. ತಿನ್ನೋಕ್ಕೂ ಸಹ ತುಂಬ ಟೇಸ್ಟ್ ಚೆನ್ನಾಗಿತ್ತು ಮತ್ತು ಸ್ಮೆಲ್ಲು ಸಹ ತುಂಬ ಚೆನ್ನಾಗಿ ಬರ್ತಿತ್ತು. ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ಗೋಬಿ. ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಗೋಬಿನ ಮುಂಚೆನೇ ಎಣ್ಣೆಲಿ ಕರ್ಕೊಂಡಿರೋದ್ರಿಂದ ಜಾಸ್ತಿ ಫ್ರೈ ಏನು ಬೇಕಾಗಿಲ್ಲ. ಸ್ವಲ್ಪ ಒಂದು 5 ಮಿನಿಟ್ಸ್ ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಂಬ ಈಸಿ, ಜಾಸ್ತಿ ಪ್ರೊಸೀಜರ್ ಏನು ಬೇಕಾಗಿಲ್ಲ. ಬಟ್ ನಾನಿಲ್ಲಿ ವೀಡಿಯೋ ಮಾಡ್ತಾ ಇರೋದ್ರಿಂದ ನಂದು ಲಾಂಗ್ ಆಗಿದೆ ಅಷ್ಟೇ. ನೀವು ಬೇಗ ಮನೆಯಲ್ಲೇ ಮಾಡ್ಕೊಳೋದಾದರೆ ಎಲ್ಲ ಜೋಡಿಸ್ಕೊಂಡು ಬೇಗ ಒಂದು ಹಾಫ್ ಆನ್ ಅವರಲ್ಲಿ ಮುಗ್ದೋಗ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ನಾನು ಗಾರ್ನಿಷಿಗಂತ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಂತ ಇದ್ದೀನಿ. ಇವಾಗ ಹೊರಗಡೆ ಗೋಬಿ ತಿನ್ನಬಾರ್ದಂತಾರೆ, ಯಾಕಂದರೆ ಫುಡ್ ಕಲರಿಂಗ್ ಹಾಕ್ಸಿರುತ್ತಂತ. ಆದರೆ ನಾವು ಇದೇ ಥರ ಫ್ರೆಶ್ ಆಗಿ ಮನೇಲಿ ಮಾಡ್ಕೊಂಡು ತಿಂದರೆ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ಮತ್ತು ಕಡಿಮೆ ಪ್ರೈಸಲ್ಲಿ ನಾವು ಮನೆ ಮಂದಿಗೆಲ್ಲ ಗೋಬಿ ಮಾಡ್ಬೋದು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸಖತ್ ಟೇಸ್ಟಿಯಾಗಿ ಮತ್ತು ಕಡಿಮೆ ಟೈಮಲ್ಲಿ ಸ್ಟ್ರೀಟ್ ಸ್ಟೈಲಲ್ಲಿ ಯಾವ ಥರ ಗೋಬಿ ಮಾಡ್ಕೊಳ್ಳೋದಂತ ಹೇಳ್ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ. ಇದೇ ಥರ ಹೆಚ್ಚಿನ ವೀಡಿಯೋಸ್ನ ನೋಟಿಫಿಕೇಷನ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಟ್ಯಾಪ್ ಮಾಡಿ. ಇವಾಗ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಮೇಲ್ಗಡೆ ಗಾರ್ನಿಷಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಇನ್ನೊಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಟೇಸ್ಟು.